ಪ್ರತಿಯೊಂದು ಜೀವ ಜಂತುವಿನ ಮೇಲೂ ನಿನ್ನ ಪ್ರೀತಿ ನೋಡಿ ತುಂಬ ಖುಷಿಯಾಯಿತು ನನಗೆ. ನೋಡಿದ ಮೇಲೆ ನನಗೆ ಗೊತ್ತಾಯಿತು ನಿಜವಾಗ್ಲೂ ನೀನು ನನ್ನ ಎಷ್ಟು ಇಷ್ಟಪಡ್ತೀಯ ಅಂತ. ನೀನು ಪ್ರಾಣಿಗಳನ್ನ ನೋಡಿ ಹೆದರ್ಕೋತೀಯ, ಆದರೂ ಕೂಡ ಅವುಗಳಲ್ಲೂ ನನ್ನನ್ನು ನೋಡಿ ಅವನ್ನೂ ಪ್ರೀತಿ ಮಾಡ್ತೀಯ. ಹಾಗೆ ಯಾರಿಗೆಲ್ಲ ಕಷ್ಟ ಇದೆ ಅವರಿಗೆ ಕಷ್ಟ ಆಗಬಾರ್ದು ಅಂತ ನೀನು ಪ್ರಾರ್ಥನೆ ಕೂಡ ಮಾಡ್ತೀಯ. ಇಷ್ಟೊಂದು ಸತ್ಯವಾದ ಮನಸ್ಸಿಂದ ಯಾರಾದರೂ ಪ್ರೀತಿ ಮಾಡ್ತಾರೆ, ಯಾರಾದರೂ ಬೇಡ್ಕೊತಾರೆ ಅಂದರೆ ಪ್ರತಿಯೊಂದು ಜೀವ ಜಂತು, ಪ್ರತಿಯೊಂದು ಪ್ರಾಣಿ ಪಕ್ಷಿ, ಪ್ರತಿಯೊಂದು ಮನುಷ್ಯನಲ್ಲೂ ಕೂಡ ಅವರು ನನ್ನನ್ನೇ ಕಾಣ್ತಿದ್ದಾರೆ ಅಂತ. ನೀವುಗಳು ನನ್ನ ಪ್ರೀತಿಯ ಭಕ್ತರಾಗಿರ್ತೀರ. ನಿಮ್ಮ ಮೇಲೆ ಪ್ರತಿ ದೇವಿ ದೇವರ ಆಶೀರ್ವಾದ ಇರುತ್ತೆ. ನೀನು ರೂಮಲ್ಲಿ ಒಂದು ಫೋಟೋ ಹಾಕ್ಕೊಂಡಿದ್ಯಾ ಅಲ್ವಾ, ಅದನ್ನು ನೀನು ತೆಗಿಬೇಡ. ನಿನ್ನ ಮನಸ್ಸಲ್ಲಿ ಫೋಟೋ ಇಟ್ಕೋಬೇಕು ಅಂದರೆ ಅದನ್ನು ಇವಾಗ ಇಟ್ಕೋ. ಆದರೆ ನಿನ್ನ ಮನಸ್ಸಲ್ಲಿ ಯಾವತ್ತೂ ಆ ಫೋಟೋನ ತೆಗಿಬೇಕು ಅಂತ ಅನಿಸುತ್ತೆ ಅವತ್ತು ಮಾತ್ರ ತೆಗಿ. ಪ್ರತಿಯೊಂದು ಫೋಟೋ ನೋಡೋದಕ್ಕೂ ಅವ್ರದ್ದೇ ಆದಂತಹ ದೃಷ್ಟಿಕೋನ ಇರುತ್ತೆ. ಒಬ್ಬೊಬ್ಬರು ದುಃಖದ ಮನಸ್ಸಿಂದ ನೋಡ್ತಾರೆ, ಕೆಲವೊಬ್ಬರು ಖುಷಿಯಿಂದ ನೋಡ್ತಾರೆ, ಕೆಲವೊಬ್ಬರು ಭಕ್ತಿ ಭಾವದಿಂದ ನೋಡ್ತಾರೆ. ಯಾರಾದರೂ ಫೋಟೋಯಿಂದ ನಿನಗೆ ದುಃಖ ಆಗ್ತಿದೆ ಅಂತ ಅಂದರೆ, ಅದರಿಂದ ನಿನಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ ಅದನ್ನು ತೆಗೆದುಬಿಡು. ನಿನ್ನೆ ನಿನ್ನ ಕನಸಲ್ಲಿ ನಾನು ಬಂದಿದ್ದೆ. ಅದು ಸ್ವಲ್ಪ ದರ್ಶನ ಆಗಿತ್ತು. ಅಷ್ಟೇ ದರ್ಶನ ನಿನಗೆ ಅಂತ ಬರೆದಿತ್ತು. ಅಷ್ಟೇ ದರ್ಶನ ನಿನಗಿವಾಗ ಅಗತ್ಯವಾಗಿತ್ತು. ನನ್ನ ದರ್ಶನ ನಿನಗೆ ಯಾವುದಕ್ಕೆ ಉತ್ತರ ಕೊಡಬೇಕು ಅಂತ ಬಂದಿರೋದಿಲ್ಲ. ನಿನ್ನ ರಕ್ಷಣೆಗಾಗಿ ಬಂದಿರ್ತೇನೆ. ನಿನ್ನ ರಕ್ಷಣೆಯೂ ಆಯಿತು. ಯಾವುದೋ ಒಂದು ಕೆಟ್ಟ ವಸ್ತುವಿಂದ ನಿನ್ನ ದೂರ ಇಡೋಕ್ಕೆ ಹೀಗೆ ಬರಬೇಕಾಯಿತು. ನನ್ನ ದರ್ಶನದಿಂದ ನಾನು ಏನೋ ಹೇಳೋಕ್ಕೆ ಬಂದಿದ್ದೀನಿ ಅಂತ ನಿನಗೆ ಗೊತ್ತಾಗಿಲ್ಲ ಅಂತ ಅಂದರೆ ನನ್ನ ರಕ್ಷಣೆಗಾಗಿ ಸಾಯಿ ಬಂದಿದ್ರು ಅಂತ ತಿಳ್ಕೊ. ನನ್ನ ಉಪಸ್ಥಿತಿ ಆಗ್ತಿದೆ ಅಂದರೆ ನಿನ್ನ ರಕ್ಷಣೆ ಆಗ್ತಿದೆ ಅಂತ. ಯಾರ ಹತ್ರನೇ ನಿನ್ನ ಮಾತು, ನಿಮ್ಮ ಮನೆಯ ಮಾತು ಹೇಳೋಷ್ಟು ಹತ್ತಿರ ಆಗಬೇಡ. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ನಿನ್ನ ಕತೆ ಕೇಳಿಕೊಂಡು ಅದು ಬೇರೆಯವರ ಹತ್ರ ಹೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬ ಹತ್ರ ಯಾರನ್ನು ಬಿಟ್ಕೋಬೇಡ. ಇದನ್ನು ಸಾಯಿಯ ಅಡ್ವೈಸ್ ಅಂತ ತಿಳ್ಕೊ. ಖುಷಿಯಾಗಿರು, ನಗ್ನಗ್ತಾ ಇರು.